ಅಮೆರಿಕ ಹಾಗೂ ಇರಾನ್ ನಡುವಿನ ಕದನ ವಿರಾಮ ಮಾತುಕತೆಗಳು ನಡೀತಾ ಇರುವಂತಹ ನಡುವೆ ಈಗ ಕೇವಲ 48 ಗಂಟೆಯೊಳಗೆ ಅಮೆರಿಕ ಮತ್ತೊಮ್ಮೆ ಪ್ರಬಲ ದಾಳಿಯನ್ನ ನಡೆಸಿರುವುದಾಗಿ ವರದಿಯಾಗಿದೆ. ಈ ಬೆಳವಣಿಗೆಗೆ ಈಗ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆಯನ್ನ ಹೆಚ್ಚಿಸಿದೆ. ವರದಿಗಳ ಪ್ರಕಾರ ಹಾರ್ಮುಜ್ ಜಲಸಂಧಿ ಸಮೀಪದಲ್ಲಿರುವಂತಹ ಇರಾನ್ನ ಮಿಲಿಟರಿ ನೆಲೆಗಳು ಹಾಗೂ ನೌಕಾ ಚಟುವಟಿಕೆಗಳನ್ನ ಅಮೆರಿಕ ಗುರಿಯಾಗಿಸಿಕೊಂಡಿದೆ ಅಂತ ಅಮೆರಿಕದ ಅಧಿಕಾರಿಗಳು ತಿಳಿಸಿದ್ದಾರೆ. ದಾಳಿಯ ನಂತರ ಇರಾನ್ನ ಪ್ರಮುಖ ಬಂದರು ನಗರವಾದ ಬಂದರ್ ಅಬ್ಬಾಸ್ ಪ್ರದೇಶದಲ್ಲಿ ಹಲವು ಬಾರಿ ಸ್ಫೋಟಗಳು ಸಂಭವಿಸಿರುವುದಾಗಿ ತಿಳಿದು ಬಂದಿದೆ. ಈಗ ಸ್ಥಳೀಯ ಸಮಯದ ಪ್ರಕಾರ ಗುರುವಾರ ಮುಂಜಾನೆ ಸುಮಾರು 1:30 ವೇಳೆಗೆ ಸ್ಫೋಟಗಳ ಶಬ್ದ ಕೇಳಿಬಂದಿದ್ದು ತಕ್ಷಣವೇ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಸಕ್ರಿಯಗೊಳಿಸಲಾಯಿತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಈ ಪ್ರದೇಶವು ಇರಾನ್ನ ನೌಕಾಪಡೆಯ ಪ್ರಮುಖ ಕೇಂದ್ರವಾಗಿದ್ದು ಹಾರ್ಮುಜ್ ಜಲಸಂಧಿಗೆ ಅತ್ಯಂತ ಸಮೀಪದಲ್ಲಿದೆ. ಇನ್ನು ಇರಾನ್ ಕ್ರಾಂತಿಕಾರಿ ಗಾರ್ಡ್ಗೆ ಸಂಬಂಧಿಸಿದಂತಹ ಫಾಲ್ಸ್ ನ್ಯೂಸ್ ಏಜೆನ್ಸಿಗೂ ಕೂಡ ಸ್ಫೋಟಗಳ ಮಾಹಿತಿಯನ್ನ ದೃಢಪಡಿಸಿವೆ. ಈಗ ಈ ದಾಳಿಯನ್ನ ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ ಅಂತ ಇರಾನ್ ಆರೋಪಿಸಿದೆ. ಅಮೆರಿಕದ ಕ್ರಮಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡುವುದಾಗಿ ಇರಾನ್ ವಿದೇಶಾಂಗ ಸಚಿವಾಲಯ ಎಚ್ಚರಿಕೆಯನ್ನ ನೀಡಿದೆ. ಇನ್ನು ಕಳೆದ 48 ಗಂಟೆಗಳಲ್ಲಿ ಅಮೆರಿಕ ಹಾರ್ಮುಜ್ ಪ್ರದೇಶದಲ್ಲಿನ ಕದನ ವಿರಾಮವನ್ನ ಗಂಭೀರವಾಗಿ ಉಲ್ಲಂಘಿಸಿದೆ. ಈ ಆಕ್ರಮಣಕಾರಿ ಕ್ರಮಗಳ ಪರಿಣಾಮಗಳಿಗೆ ಈಗ ಅಮೆರಿಕ ಆಡಳಿತವೇ ಹೊಣೆ ಅಂತ ಇರಾನ್ ಹೇಳಿಕೆಯಲ್ಲಿ ಆರೋಪಿಸಿದೆ. ಇದಕ್ಕೂ ಮೊದಲು ದಕ್ಷಿಣ ಇರಾನ್ನಲ್ಲಿ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ನಡೆದಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಈಗಿನ ಕಾರ್ಯಾಚರಣೆ ನಡೆಸಲಾಗಿದೆ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ. ಅಮೆರಿಕ ಸೇನೆಯ ಸೆಂಟ್ಕಾಮ್ ವಕ್ತಾರ ಕ್ಯಾಪ್ಟನ್ ಟಿಮ್ ಹಾಕಿನ್ಸ್ ಈ ದಾಳಿಗಳು ಕ್ಷಿಪಣಿ ಉಡಾವಣಾ ತಾಣಗಳು ಮತ್ತು ಸಮುದ್ರದಲ್ಲಿ ಗಣಿಗಳನ್ನ ಅಳವಡಿಸೋಕೆ ಯತ್ನಿಸ್ತಾ ಇದ್ದಂತಹ ಇರಾನ್ನ ದೋಣಿಗಳನ್ನ ಗುರಿಯಾಗಿಸಿಕೊಂಡಿದ್ವು. ಅಮೆರಿಕದ ಪಡೆಗಳು ಮತ್ತು ವಾಣಿಜ್ಯ ಹಡಗುಗಳ ರಕ್ಷಣೆಗೆ ಈ ಕಾರ್ಯಾಚರಣೆ ಅಗತ್ಯವಾಯಿತು ಅಂತ ತಿಳಿಸಿದ್ದಾರೆ.